ಹೊನ್ನಾವರದ ಪಟ್ಟಣ ಪಂಚಾಯತ್ ವತಿಯಿಂದ ಸ್ವಚ್ಛತೆಯೇ ಸೇವೆ 2024ರ ಅಭಿಯಾನದಡಿಯಲ್ಲಿ ತಾಲೂಕಿನ ಕಾಸರಕೋಡು ಕಡಲ ತೀರದಲ್ಲಿ ಸ್ವಚ್ಛತಾ ಕಾರ್ಯ ನಡೆಸಿದರು. ಭಾರತ್ ಮಿಷನ್ ಯೋಜನೆಯಡಿ ಸ್ವಚ್ಛತೆಯೇ ಸೇವೆ ಅಭಿಯಾನದಡಿ ಸೆಪ್ಟೆಂಬರ್ 17ರಿಂದ ಅಕ್ಟೋಬರ್ 1ರವರೆಗೆ ಹಾಗೂ ಅಕ್ಟೋಬರ್ 2ರಿಂದ ಸ್ವಚ್ಛ ಭಾರತ್ ದಿವಸ್ ಆಚರಿಸಲು ನಿರ್ಧರಿಸಲಾಗಿದೆ. ಈ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಸ್ವಚ್ಛತಾ ಅಭಿಯಾನಗಳು ನಡೆಯುತ್ತಿದ್ದು, ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ. ಸ್ವಚ್ಛತೆಯೇ ಸೇವೆ 2024 ಅಭಿಯಾನದಡಿ ಇಂದು ಹೊನ್ನಾವರ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಏಸು ಎಸ್ ಬೆಂಗಳೂರು ಅವರ ನೇತೃತ್ವದಲ್ಲಿ ಕಾಸರಕೋಡು ಕಡಲ ತೀರದಲ್ಲಿ ಸ್ವಚ್ಛತಾ ಕಾರ್ಯ ನಡೆಸಿದರು. ಸ್ವತಃ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಯವರೇ ಸ್ವಚ್ಛತಾ ಕಾರ್ಯದಲ್ಲಿ ಪಾಲ್ಗೊಂಡು ಸ್ವಚ್ಛತೆ ಮಾಡಿ ಎಲ್ಲರ ಗಮನ ಸೆಳೆದರು. ಕರಾವಳಿಯ ಪ್ರವಾಸೋದ್ಯಮದ ಪ್ರಮುಖ ತಾಣಗಳಾಗಿರುವ ಸಮುದ್ರ ತೀರಗಳನ್ನು ಸ್ವಚ್ಛವಾಗಿಡುವ ಉದ್ದೇಶದಿಂದ ಸರ್ಕಾರಿ ಅಧಿಕಾರಿಗಳೇ ಇದೀಗ ಫೀಲ್ಡ್ಗಿಳಿದಿದ್ದಾರೆ. ಬೀಚ್ಗಳನ್ನು ಪ್ಲಾಸ್ಟಿಕ್ ಮುಕ್ತವಾಗಿಸುವ ಜೊತೆಗೆ ಸ್ವಚ್ಛತೆ ಕಾಪಾಡುವ ಉದ್ದೇಶದಿಂದ ಪಟ್ಟಣ ಪಂಚಾಯತ್ ಸಿಬ್ಬಂದಿಗಳು ಹಾಗೂ ಕರಾವಳಿ ಕಾವಲು ಪಡೆ, ರಾಷ್ಟ್ರೀಯ ಸ್ವಯಂ ಸೇವಾ ಸದಸ್ಯರು ಒಳಗೊಂಡು ಕಡಲ ತೀರವನ್ನು ಸ್ವಚ್ಛಗೊಳಿಸಿದರು. ಕಡಲ ತೀರದಲ್ಲಿ 500 ಮೀಟರ್ ಉದ್ದದವರೆಗೂ ಸ್ವಚ್ಛತೆ ನಡೆಸಿ ಪ್ಲಾಸ್ಟಿಕ್, ಬಾಟಲ್, ಬಟ್ಟೆ ಹಾಗೂ ಇನ್ನಿತರ ತ್ಯಾಜ್ಯ ವಸ್ತುಗಳನ್ನು ಸ್ವಯಂ ಪ್ರೇರಿತವಾಗಿ ತೆಗೆದು ಸ್ವಚ್ಛಗೊಳಿಸಿದರು. ಈ ವೇಳೆ ಹೊನ್ನಾವರ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಮಾತನಾಡಿ, ಸ್ವಚ್ಛತೆಯೇ ಸೇವೆ ಅಭಿಯಾನದಡಿ ಇಂದು ಹೊನ್ನಾವರ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಕಾಸರಕೋಡು ಕಡಲ ತೀರದಲ್ಲಿ ಸ್ವಚ್ಛತೆ ಕಾರ್ಯ ಹಮ್ಮಿಕೊಂಡಿದ್ದೇವೆ. ಸುಮಾರು 500 ಮೀಟರ್ ಉದ್ದ ಕಡಲ ತೀರವನ್ನು ಸ್ವಚ್ಛಗೊಳಿಸಿದ್ದೇವೆ. ಈ ಕಾರ್ಯ ನಿರಂತರವಾಗಿರಬೇಕು. ಕಡಲ ತೀರವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಯಾಕಂದ್ರೆ ಪ್ರವಾಸೋದ್ಯಮ ಇಲಾಖೆಗೆ ಕಡಲ ತೀರವು ಕೂಡ ಸಾಕಷ್ಟು ಕೊಡುಗೆ ನೀಡುತ್ತಿದೆ. ಆದ್ರಿಂದ ಎಲ್ಲರೂ ಸ್ವಚ್ಛತೆಗೆ ಆದ್ಯತೆ ನೀಡಿ ಎಂದು ಹೇಳಿದರು. ಸ್ವಚ್ಛತಾ ಪರಿಶ್ರಮದ ಒಂದು ವೇಳಾಪಟ್ಟಿನ ಆ ನಿಟ್ಟಿನಲ್ಲಿ ನಮ್ಮ ಸ್ಥಳೀಯ ಮಾನ್ಯ ಹಿರಿಯ ದಿವಾಣಿ ನ್ಯಾಯಾಧೀಶರ ಒಂದು ನಿರ್ದೇಶನ ಹಾಗೂ ಕರಾವಳಿ ಪಡೆಯ ಸಹಕಾರ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಹಕಾರ ಹಾಗೂ ಸಮಸ್ತ ನಮ್ಮ ಪಟ್ಟಣ ಪಂಚಾಯತಿಯ ಸರ್ಕಾರ ವತಿಯಿಂದ ಈ ದಿವಸ ನಾವು ಹೊನ್ನಾವರ ವ್ಯಾಪ್ತಿಯಲ್ಲಿ ಬರುವ ಕಾಸರಗೋಡು ಟೊಂಕ ಹಾಗೂ 2 ಬೀಚನ್ನು ಸ್ವಚ್ಛತೆಯ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದ್ವಿ. ಈ ಅಭಿಯಾನ ಯಶಸ್ವಿಯಾಗಿದೆ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಸುಮಾರು ಒಂದು 500ರಿಂದ 600 ಮೀಟರ್ ವರೆಗಿನ ಒಂದು ಬೀಚನ್ನು ನಾವು ಸ್ವಚ್ಛತೆ ಮಾಡಿದ್ವಿ. ಸಂಗ್ರಹವಾದ ತ್ಯಾಜ್ಯವನ್ನು ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಸ್ವಚ್ಛ ಮಾಡಲಿಕ್ಕೆ ನಾವು ಪಟ್ಟಿದ್ದೀವಿ. ಅದೇ ರೀತಿ ಸ್ವಂತ ಒಂದರಲ್ಲಿ ಸಹಿತ ಇನ್ನೂ ಅಭಿಯಾನ ಪ್ರಾರಂಭ ಇದೀಗ ತಾನೇ ನಮ್ಮ ಹಿರಿಯ ನ್ಯಾಯಾಧೀಶರಾದ ಶ್ರೀ ಹೆಗಡೆ ಸರ್ ಹೇಳಿದರು. ಅಲ್ಲಿ ಸಹಿತ ನಾವು ಆ ಅಭಿಯಾನದಲ್ಲಿ ಜಾಯ್ನ್ ಆಗ್ತೀವಿ. ಇದು ಅಭಿಯಾನ ನಿರಂತರವಾಗಿ ವರ್ಷದ 65 ದಿನಗಳು ನಡೆದಲ್ಲಿ ನಮ್ಮ ಹೊನ್ನಾವರ ಪಟ್ಟಣ ರಾಜ್ಯದಲ್ಲಿ ಅಲ್ಲ ಕೇಂದ್ರದಲ್ಲಿ ಒಂದು ಮಾದರಿ ಪಟ್ಟಣವಾಗಿ ರೂಪುಗೊಳ್ಳಲು ಏನು ಶಂಕೆನೇ ಇಲ್ಲ ಅಂತ ಹೇಳ್ತೀನಿ. ಈ ನಿಟ್ಟಿನಲ್ಲಿ ಸಾರ್ವಜನಿಕರು ಈಗ ನಮ್ಮ ಭಾಗ್ಯ ಮೇಡಮ್ ಅವ್ರು ಹೇಳ್ತಾಯಿದ್ರು, ನಾವೆಲ್ಲ ಇಷ್ಟೆಲ್ಲ ಸ್ವಚ್ಛ ಮಾಡಿದ್ವಿ. ಈ ಏನು ಸಮುದ್ರ ದೂರದಿಂದ ಮನೆಯ ಮತ್ತೆ ತ್ಯಾಜ್ಯ ತಂದು ಹಾಕ್ತಾರೆ, ಯಾವಾಗ ಜನ ಹೋಗ್ತಾರನ್ನೋ ಆ ಮನೋಭಾವನೆ ಅಳಿಸ್ಕೋಬೇಕು ಅವ್ರಿಗೆ. ಇವರೆಲ್ಲ ನಾವೆಲ್ಲ ಮಾಡ್ತಾರೆ ಪಟ್ಟಣದ ಒಂದು ಎಲ್ಲ ಸಮಸ್ತ ನಾಗರಿಕ ಹಿತದೃಷ್ಟಿಯಿಂದ ಚಿಂತನೆ ಅವರು ಸಹಿತ ಮಾಡಿದಾಗ ನಮ್ಮೆಲ್ಲ ಮನೆ ಸಂಗ್ರಹ ಮಾಡ್ತಾ ಕಸದ ಗಾಡಿಗಳು ಪ್ರತಿನಿತ್ಯ ಪ್ರತಿ 2 ದಿವಸಕ್ಕೊಮ್ಮೆ ನಾವು ಬರ್ತಾಯಿದ್ದೀವಿ. ಹಿಂದಿನ ದಿನದಲ್ಲಿ ನಾವು ಪ್ರತಿನಿತ್ಯ ಕಸದ ಗಾಡಿಗೆ ಹೋಗಲಿಕ್ಕೆ ನಾವು ನಮ್ಮ ಸತತ ಆಡಳಿತ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೇವೆ. ನಮಗೇನು ಬೇಕಾದಂಥ ಇಕ್ವಿಪ್ಮೆಂಟ್ಸು ಅದನ್ನು ಭರ್ತಿ ಮಾಡಲಿಕ್ಕೆ ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸೊ ಅದು ಪ್ರಾರಂಭ ಆದಾಗ ನಮ್ಮಲ್ಲಿ ತ್ಯಾಜ್ಯ ಮುಕ್ತ ಒಂದು ನಗರವಾಗಿ ರೂಪುಗೊಂಡು ಈ ವೇಳೆ ಪಟ್ಟಣ ಪಂಚಾಯತ್ ಸಿಬ್ಬಂದಿಗಳು, ಆಡಳಿತ ಮಂಡಳಿ ಹಾಗೂ ಕರಾವಳಿ ಕಾವಲು ಪಡೆಯ ಸಿಬ್ಬಂದಿಗಳು, ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಸದಸ್ಯರು ಸ್ವಚ್ಛತಾ ಕಾರ್ಯದಲ್ಲಿ ಪಾಲ್ಗೊಂಡಿದ್ದರು. ವೀರೇಶ್ ನುಡಿಸಿರಿ ನ್ಯೂಸ್ ಹೊನ್ನಾವರ.